ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿನಲ್ಲಿ ಕೇಳಬಹುದಾದಂತಹ ನೀಲಿ ನಕ್ಷೆಯ ಪ್ರಕಾರ ಕೇಳಬಹುದಾದಂತಹ ಪದ್ಯ, ಗದ್ಯ ಹಾಗೂ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದಂತಹ ಸಂಭಾಷಣೆಯನ್ನು ವಿವರಿಸಿ ಅಂತ ಇದೆ. ನೋಡಿ, ರಾವಣನು ಶಾಂತಿಜಿನ ಭವನದಲ್ಲಿ ಪೂಜೆಯನ್ನು ಮುಗಿಸಿ ಬಹುರೂಪಿಣಿ ವಿದ್ಯೆಯ ಸಿದ್ಧಿಯನ್ನು ಪಡೆದುಕೊಂಡು ಸಂತೋಷ ಹೃದಯದಿಂದ ಸೀತೆಯೂ ಇದ್ದ ಪ್ರಮದವನಕ್ಕೆ ಬರ್ತಾನೆ. ರಾವಣನ ಗಂಡಸುತನದ ಸೊಬಗನ್ನು ಪಕ್ಕದಲ್ಲಿದ್ದಂತಹ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸ್ತಾರೆ. ರಾವಣನನ್ನು ನೋಡಿದ ಸೀತೆಗೆ ಅವನ ರೂಪು ತೃಣಕ್ಕೆ ಸಮಾನ ಅಂತ ಅನಿಸುತ್ತೆ. ತೃಣ ಅಂದರೆ ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ರಾಮ ಲಕ್ಷ್ಮಣರ ವಿಷಯದಲ್ಲಿ ಇನ್ನು ಯಾವ ಕೆಟ್ಟ ಸುದ್ದಿಯನ್ನು ಕೇಳ್ತಾನೆಯೋ ಅಂತ ತಿಳಿದ ಅವಳು ಮನಸ್ಸಿನಲ್ಲಿಯೇ ತಲ್ಲಣಗೊಳ್ತಾಳೆ. ಅವಳ ಸಮೀಪಕ್ಕೆ ಬಂದಂತಹ ರಾವಣನು ಈ ರೀತಿಯಾಗಿ ಹೇಳ್ತಾನೆ, ಬಹುರೂಪಿಣಿ ವಿದ್ಯೆ ನನಗೆ ಒಲಿದಿದೆ, ನನಗೆ ಅಸಾಧ್ಯವಾದಂತಹ ಪ್ರತಿಪಕ್ಷ ಇಲ್ಲ. ನಿನ್ನ ನೆಚ್ಚಿನ ರಾಮನ ಹಂಬಲವನ್ನು ಬಿಟ್ಟು ನನ್ನ ಜೊತೆಗೂಡಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳಿ ಸೊಕ್ಕಿನಿಂದ ನುಡಿತಾನೆ. ಇದರಿಂದ ವ್ಯಾಕುಲಗೊಂಡಂತಹ ಸೀತೆಯು, ರಾವಣ ನನ್ನ ಮೇಲೆ ಕರುಣೆ ಇರುವುದಾದರೆ ಯುದ್ಧದಲ್ಲಿ ಶ್ರೀರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳಿ ಭೂಮಿಯ ಮೇಲೆ ಬಿದ್ದು ಮೂರ್ಛಿತಳಾದ್ಲು. ಇದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಕಾರುಣ್ಯ ರಸ ಉಂಟಾಗಿ ವ್ಯಾಮೋಹ ದೂರಾಗಿ ಅನುಕಂಪ ಹುಟ್ಟಿ ಸಹಜ ಸ್ವಭಾವದಿಂದ ಕೂಡಿದವನಾದರು. ನೋಡಿ, ಈ ಒಂದು ಉತ್ತರವನ್ನು ನೀವು ಕದಡಿದ ಸಲಿಲಂ ತಿಳಿಬಂದದೆ ಅನ್ನುವಂತಹ ಒಂದು ಸಂದರ್ಭದ ವಾಕ್ಯ ಇದೆ ನೋಡಿ. ಅದಕ್ಕೆ ಒಂದು ಸಂದರ್ಭದ ವಾಕ್ಯಕ್ಕೂ ಕೂಡ ಇದರ ಒಂದು ಅಂಶವನ್ನು ಬರಿಬೋದು. ಅದನ್ನು ಕೂಡ ನೀವು ಗಮನಿಸಬೇಕು. ಹಾಗೆ ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು, ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಂತಹ ರಾವಣ ಸೀತೆಯನ್ನು ಒಲಿಸಿಕೊಳ್ಳಲು ಪ್ರಮದವನಕ್ಕೆ ಬರ್ತಾನೆ. ರಾವಣನನ್ನು ನೋಡಿದ ಸೀತೆಗೆ ಅವನ ರೂಪ ತೃಣ ಸಮಾನ ಅನಿಸುತ್ತೆ. ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿ ಕೇಳಬೇಕಾಗುತ್ತಿದೆಯೋ ಅಂತ ಹೇಳ್ಬಿಟ್ಟು ಸೀತೆ ತಲ್ಲಣಗೊಳ್ತಾಳೆ. ಸೀತೆಯ ಸಮೀಪಕ್ಕೆ ಬಂದ ರಾವಣನು, ನನಗೆ ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿದೆ, ನನಗೆ ಅಸಾಧ್ಯವಾದಂತಹ ಪ್ರತಿಪಕ್ಷ ಇಲ್ಲ, ಹಾಗಾಗಿ ನೀನು ನಿನ್ನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ನುಡಿತಾನೆ. ಇದರಿಂದ ಭಯಗ್ರಸ್ತಳಾದಂತಹ ಸೀತೆಯು, ನನ್ನ ಮೇಲೆ ಕರುಣೆ ತೋರುವುದಾದರೆ ರಾಮ ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ಅವರಿಗೆ ಹಾನಿ ಮಾಡಬೇಡ ಅಂತ ಹೇಳಿ ಆಕೆ ಹೇಳಿ ಮೂರ್ಛೆ ಬೀಳ್ತಾಳೆ. ಅವಳ ಅಸಹಾಯಕ ಸ್ಥಿತಿಯನ್ನು ಕಂಡು ರಾವಣನಿಗೆ ಸೀತೆಯ ಬಗೆಗಿನ ವ್ಯಾಮೋಹ ಕರಗಿ ಅನುಕಂಪ ಮೂಡ್ತದೆ. ಹೀಗೆ ರಾವಣನ ಮನಪರಿವರ್ತನೆ ಆಯಿತು ಅಂತ ಇದೆ ನೋಡಿ. ಇದೇ ರೀತಿಯಾದಂತಹ ಉತ್ತರವನ್ನೇ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಬಂದಿರುವಂಥದ್ದು. ಸೊ ನೀವು ಬರಿಬೇಕಾದ್ರೆ ಗಮನಿಸ್ಬಿಟ್ಟು ಉತ್ತರವನ್ನು ಬರಿಬೇಕಾಗುತ್ತೆ. ಹಾಗೆ ನೀವು ಪದ್ಯಗಳ ಒಂದು ಸಾರಾಂಶವನ್ನು ಅರ್ಥೈಸ್ಕೊಂಡ್ಬಿಟ್ರೆ ಕೇಳುವಂತಹ ಪ್ರಶ್ನೆಗಳನ್ನು, ಪದ್ಯಗಳಿಗೆ ಸಂಬಂಧಿಸಿದಂತೆ ಕೇಳುವಂತಹ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸ್ಬೋದು. ಜೊತೆಯಲ್ಲಿ ಸಂದರ್ಭದ ವಾಕ್ಯಗಳನ್ನು ಕೂಡ ಸುಲಭವಾಗಿ ಉತ್ತರಿಸ್ಬೋದು. ಹಾಗೆ ಮುಂದಿನದು, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ ನೋಡಿ. ಅವಮಾನವನ್ನು ಕುರಿತು ಈ ರೀತಿಯಾಗಿ ಹೇಳ್ತಾಳೆ. ಕೀಚಕನು ರಾಜಸಭೆಯಲ್ಲಿ ಭೀಮನೆದುರಲ್ಲೇ ತನ್ನನ್ನು ಎಡಗಾಲಿನಿಂದ ಒದ್ದು ಬೀಳಿಸಿದ್ದನ್ನು ನೆನಪಿಸ್ತಾಳೆ. ಹಾಗೆ ನಿನಗೆ ಇದು ಸಹ್ಯವೇ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾಳೆ. ಕೀಚಕ ತನ್ನ ಬೆನ್ನು ಹತ್ತದೆ ಬಿಡುವವನಲ್ಲ, ಆದ್ದರಿಂದ ತಾನಿನ್ನು ಬದುಕುವುದಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರಿಡ್ತಾಳೆ. ಉಳಿದ ಪಾಂಡವರು ತನ್ನೊಂದಿಗೆ ರಮಿಸಲು ಮಾತ್ರ ಮುಂದೆ ಬರ್ತಾರೆ. ಮಾನದ ಪ್ರಶ್ನೆ ಎದುರಾಗಲು ಅಲ್ಲಿಂದ ಕಾಲು ತೆಗಿತಾರೆ, ಅಂದರೆ ಅಲ್ಲಿಂದ ಹೋಗ್ತಾರೆ. ಅವರು ಗಂಡಸರೆನಿಸಲು ಅಯೋಗ್ಯರು.
ಆದ್ದರಿಂದ ನೀನು ಕೀಚಕನನ್ನು ಯಮಲೋಕ ಕಟ್ಟಿ ತನ್ನನ್ನು ಕಾಯಬೇಕು ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಾಳೆ. ಭೀಮನು ಪ್ರೋತ್ಸಾಹದ ಸಂತೈಕೆಯ ಮಾತುಗಳನ್ನು ಆಡಿದ್ದಾಗ ಅವನ ಪೌರುಷವನ್ನು ತನ್ನ ರೋಷದ ಮೂದಲಿಕೆಯ ಮಾತುಗಳಿಂದ ಆಕೆ ಕೆಣಕ್ತಾಳೆ. 3 ಲೋಕದ ವೀರರಾದ ನಿಮ್ಮಿಂದ ಹೆಂಡತಿಯೊಬ್ಬಳನ್ನು ಆಳಲಾಗದೆಂದು ಹೀಯಾಳಿಸ್ತಾಳೆ. ದುಶ್ಯಾಸನನ ಸೈಂಧವ ಕೀಚಕರಿಂದ ತನಗಾದ ಅವಮಾನವನ್ನು ನೆನಪಿಸಿ ತನ್ನತ್ತ ಪ್ರೇರೇಪಿಸುವಲ್ಲಿ ಆಕೆ ಸಫಲಳಾಗ್ತಾಳೆ. ಇನ್ನು ದ್ರೌಪದಿಯ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳಾವುವು ವಿವರಿಸಿ ಅಂತ ಇದೆ ನೋಡಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಕಾವ್ಯ ಭಾಗದಲ್ಲಿ ದ್ರೌಪದಿಯು ತನಗಾದ 3 ಅವಮಾನದ ಪ್ರಸಂಗಗಳನ್ನು ಭೀಮನೆದರು ಪ್ರಸ್ತಾಪಿಸುವಂಥದ್ದನ್ನು ಗಮನಿಸ್ಬೋದು ನೋಡಿ. 4 ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ಬೇಕಾದ್ರೆ ಗಮನಿಸ್ಬಿಟ್ಟು ಆ ಪದ್ಯಕ್ಕೆ ಅಥವಾ ಗದ್ಯಕ್ಕೆ ಸಂಬಂಧಿಸಿದಂತೆ ಒಂದು ಲೈನಲ್ಲಿ ಬರೆದು ಮುಂದೆ ಉತ್ತರಿಸ್ತಾ ಹೋದರೆ ನಿಮಗೆ ಆ ರೀತಿಯಾಗಿ ಬರೆದ್ರೆ ಅಂಕಗಳು ಚೆನ್ನಾಗಿ ಅಂದರೆ ಇರುವಂತಹ ಅಂಕಗಳನ್ನು ಸುಲಭವಾಗಿ ಕೊಡ್ತಾರೆ ಅನ್ನುವಂತಹದ್ದು ಒಂದು. ಹೀಗಾಗಿ ನೀವು ಅವುಗಳನ್ನೆಲ್ಲ ಗಮನಿಸಿಬಿಟ್ಟು ಕ್ರಮಬದ್ಧವಾಗಿ ಉತ್ತರವನ್ನು ಬರೀರಿ. ಹಾಗೆ ನೋಡಿ, ಅವುಗಳಲ್ಲಿ ಮೊದಲನೆಯದು, ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳಾದ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಪರಣ ಮಾಡಿಸಿರ್ತಾನೆ. ಇದು ಮೊದಲನೆಯದಾದರೆ, ದುಶ್ಯಾಸನನು ತಾಯಿ ಸಮಾನಳಾದಂತಹ ಅತ್ತಿಗೆಯಾದ ದ್ರೌಪದಿಯ ಮುಂದಲೆಯನ್ನು ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಇದು ಎರಡನೆಯದು. ಇನ್ನು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದ ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸ್ಕೊಂಡು ಹೋಗಿ ಅವಮಾನಿಸಿರ್ತಾನೆ. ಇದು ಮೂರನೆಯದು. ಇನ್ನು ಕೀಚಕನು ರಾಜಸಭೆಯಲ್ಲೇ ದ್ರೌಪದಿಯನ್ನು ಅವಳ ಗಂಡರೆದುರಲ್ಲೇ ಎಡಗಾಲಿನಿಂದ ಒದ್ದು ಬೀಳಿಸಿ ಅವಮಾನಿಸಿರ್ತಾನೆ. ಈ 3 ಅವಮಾನಗಳು ದ್ರೌಪದಿಯ ಸಂಕಟ, ನೋವು, ದುಃಖಗಳಿಗೆ ಕಾರಣಗಳಾಗಿವೆ ನೋಡಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು ನೋಡಿ. ಮುಂದಿನದು, ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ನೋಡಿ. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ಪದ್ಯಗಳಿಗೆ ಸಂಬಂಧಿಸಿದಂತೆ ಇರುವಂತಹ 4 ಅಂಕದ ಪ್ರಶ್ನೆಗಳಿಗೆ ಕೇಳಿರುವಂಥದ್ದನ್ನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು. ಅದೇ ರೀತಿಯಲ್ಲೇ ಕೇಳ್ತಾರೆ ನೋಡಿ. ಮಂದಗೆಳಿಸಿದ ಪಾಪಿ ಕೌರವನಂದು ಮುಂದೆಲವಿಡಿದು ಸೈಂಧವ ಬಂದು ಬಳಿಕಾರಣ್ಯವಾಸದೊಳೆನ್ನ ನೆಳೆದೊಯ್ದು ಇಂದು ಕೀಚಕ ನಾಯಕಾಲಲ್ಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳಿಂದು ಮುಖಿ ಅನ್ನುವಂತಹದ್ದು ನೋಡಿ. ಇಲ್ಲಿ ಮೇಲೆ ಉತ್ತರಿಸಿದ್ರಲ್ಲ, ಅದೇ ರೀತಿಯಾದಂತಹ ಅದೇ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿರುವಂತಹದ್ದನ್ನು ನೋಡಬಹುದು. ಇದನ್ನು ಕೂಡ ಏನು ಭೀಮನಿಗೆ ದ್ರೌಪದಿ ಹೇಳುವಂತಹ ಒಂದು ಸಂದರ್ಭ ಇದು. ಮಂದಗೆಳೆಸಿದ ಪಾಪಿ ಯಾರು ಅಂದರೆ ಅದು ಕೌರವ. ಇಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ಅರ್ಥೈಸ್ಕೊಂಡು ಬಿಟ್ಟು ಉತ್ತರಿಸ್ಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಮಂದಗೆಳೆಸಿದ ಪಾಪಿ ಯಾರು ಅಂತ ಇದೆ, ಅದು 1 ಅಂಕಗಳಿಗೆ ಕೇಳಿರುವಂಥದ್ದು. ಇನ್ನು ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದೊಯ್ದವರು ಯಾರು ಅಂತ ಇದೆ, ಅದು ದ್ರೌಪದಿಯನ್ನು ಅರಣ್ಯವಾಸದಲ್ಲಿದ್ದಾಗ ಎಳೆದೊಯ್ದಂತಹವನು ಯಾರು ಅಂದರೆ ಅದು ಸೈಂಧವ. ಇನ್ನು ದ್ರೌಪದಿ ಅನುಭವಿಸಿದಂತಹ 3 ಅವಮಾನದ ಪ್ರಸಂಗಗಳು ಯಾವುವು ಅಂತ ಕೇಳಿದರೆ ನೋಡಿ. ಈಗಾಗಲೇ ಉತ್ತರಿಸಿದ್ರಿ. ಅದೇ ರೀತಿ 3 ಪ್ರಸಂಗಗಳನ್ನು ಬರೀಬೇಕಾಗುತ್ತೆ. ಮೊದಲನೆಯದು, ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳದಂತಹ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಪರಣ ಮಾಡಿಸಿರ್ತಾನೆ. ಹಾಗೆ ದುಶ್ಯಾಸನನು ತಾಯಿ ಸಮಾನಳಾದ ಅತ್ತಿಗೆಯಾದ ದ್ರೌಪದಿಯ ಮುಂದೆ ಇಳಿದುತ್ತೆಂದು ಅವಮಾನಿಸಿರ್ತಾನೆ. ಇನ್ನು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದ ಜಯದ್ರಥ ಅಥವಾ ಸೈಂಧವ ದ್ರೌಪದಿಯನ್ನು ಅಪಹರಿಸ್ಕೊಂಡು ಹೋಗಿ ಅವಮಾನಿಸಿರ್ತಾನೆ. ಇದು ಎರಡನೆಯದು. ಇನ್ನು ಮೂರನೆಯದು, ಕೀಚಕನು ರಾಜಸಭೆಯಲ್ಲಿಯೇ ದ್ರೌಪದಿಯನ್ನು ಅವಳ ಗಂಡಂದಿರೆದುರೇ ಎಡೆಗಾಲಿನಿಂದ ಒದ್ದು ಅವಮಾನಿಸಿರ್ತಾನೆ. ಈ 3 ಅವಮಾನಗಳು ದ್ರೌಪದಿಯ ಸಂಕಟ, ನೋವು, ದುಃಖಗಳಿಗೆ ಕಾರಣಗಳಾಗಿವೆ. ಇನ್ನು ಮುಂದಿನದು, ಕರುಣಿಸುವೊಡೆಯನಗೆ ದಶಕಂಧರ ದುರದೋಳ್
ರಘುತನೂಜನಾಯು ಪ್ರಾಣಂ ಬರೆಗಂ ಪಾರದಿರೇನು ತಂ ಧರಿತ್ರಿಯೋಳ್ ಮೈಯನ್ನೊಕ್ಕು ಮೂರ್ಛೆಗೆ ಸಂದಳ್. ನೋಡಿ, ಇದು ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ನೋಡಿ, ದಶಕಂದರ ಅಂದರೆ ಯಾರು ಅಂತ ಕೇಳಿದರೆ ದಶಕಂದರ ಅಂತ ಅಂದು ರಾವಣನಿಗೆ ಕರೆಯಲಾಗುತ್ತೆ. ನೋಡಿ, ನಾನು ಗಮನಿಸಿರುವಂತೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ದಶಕಂದರ ಎಂದರೆ ಅಂತಂದು ಕೇಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದರಲ್ಲಿ ದಶಕಂದರ ಅಂದರೆ ಅಂತ ಹೇಳ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗದಲ್ಲಿ ಕೇಳಿರುವಂಥದ್ದನ್ನು ಗಮನಿಸಿದ್ದೆ. ಸೊ ನೀವು ಕೂಡ ಅದನ್ನು ಒಂದು ಗಮನಿಸ್ಕೊಂಡು ಉತ್ತರಿಸ್ರಿ. ಹಾಗೆ ಸೀತೆಯು ರಾವಣನನ್ನು ಏನಂತ ಹೇಳ್ಬಿಟ್ಟು ಬೇಡ್ಕೊಂಡ್ಲು ಅಂದರೆ, ನನಗೆ ನೀನು ಕರುಣಿಸುವುದಾದರೆ ಯುದ್ಧದಲ್ಲಿ ರಾಮನ ಆಯಹ ಅಂದರೆ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳ್ಬಿಟ್ಟು ಬೇಡ್ಕೊಂಡ್ಲು. ಸೀತೆ ಏಕೆ ಮೂರ್ಛೆ ಹೋದಳು ಅನ್ನುವಂಥದ್ದು ಇದನ್ನು 2 ಅಂಕಗಳಿಗೆ ಬರಬೇಕು. ಸೀತೆಯು ರಾವಣನನ್ನು ಉದ್ದೇಶಿಸಿ, ನನ್ನ ಮೇಲೆ ಕರುಣೆ ತೋರಿಸುವೆಯಾದರೆ ಎಲೈ ರಾವಣನೇ, ಯುದ್ಧದಲ್ಲಿ ರಘುತನೂಜನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳ್ತಾಳೆ. ಹೀಗೆ ಹೇಳಿ ಆಕೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳ್ತಾಳೆ. ನೋಡಿ, ಮುಂದಿನದು ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು ವಚನಗಳಿಗೆ ಸಂಬಂಧಿಸಿರುವಂತಹದ್ದು. ಉರುಲಿಂಗ ಪದ್ಯ ವಚನಗಳಲ್ಲಿ ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುವುದಕವ ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ನೋಡಿ, ಈ ಒಂದು ಪದ್ಯವನ್ನು ಅರ್ಥೈಸ್ಕೊಂಡು ನೀವು ಉತ್ತರಿಸಬೇಕಾಗುತ್ತೆ. ಪರುಷದ ಗೃಹದೊಳಗಿದ್ದಂತಹವನು ಅವನು ಅಂದರೆ ಪರುಷದ ಗೃಹ ಅಂದರೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಮಣಿ ಇರುತ್ತಲ್ಲ, ಅಂತಹವನು ಯಾರೂ ಕೂಡ ತಿರಿಯಲಾರನು. ಮನೆ ಮನೆಗೆ ಹೋಗಿಬಿಟ್ಟು ಭಿಕ್ಷೆಯನ್ನು ಬೇಡೆಯೋದಿಲ್ಲ. ಹಾಗೆ ತೊರೆಯೊಳಗೆ ಇದ್ದಂತಹವನು ನೀರು ಹರಿತಾ ಇರುತ್ತಲ್ಲ ಅಲ್ಲೇ ಇರ್ತಾನೆ. ಅಲ್ಲಿದ್ದಂತಹವನಿಗೆ ತೃಷೆಯಲ್ಲಾಗಲರಸುವನೇ, ಅವನು ತೃಷೆಯನ್ನು ಬಾಯಾರಿಕೆಯಿಂದ ಇರಲಿಕ್ಕೆ ಸಾಧ್ಯವೇ? ಕೆರೆಯುದಕವನ್ನು ಹರಿಸ್ಬಿಟ್ಟು ಬೇರೆ ಕಡೆ ಹೋಗ್ತಾನ ಅವನು ಅಂತ ಹೇಳಿದ್ದಾರೆ. ಹಾಗೆ ಮಂಗಳ ಲಿಂಗವನ್ನು ಅಂಗದ ಮೇಲೆ ದೇಹದ ಮೇಲೆ ಧರಿಸ್ಕೊಂಡಿದ್ದಂತಹವನು ಇನ್ನು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಅಂತ ಇಲ್ಲಿ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾರೆ. ಅಂದರೆ ಕೆರೆಯುದಕವನ್ನು ಅರಸದವರು ಯಾರು ಅಂದರೆ ತೊರೆಯೊಳಗೆ ಇದ್ದಂತಹವನು ನೀರಿನಲ್ಲಿಯೇ ಇರ್ತಾನೆ. ಇನ್ನು ಕೆರೆಯ ಉದಕವನ್ನು ಅಂದರೆ ಕೆರೆಯ ನೀರನ್ನು ಹರಿಸ್ಕೊಂಡು ಹೋಗೋದಿಲ್ಲ. ಈ ವಚನದ ಕವಿ ಯಾರು ಅಂದರೆ ಈ ಒಂದು ಪದ್ಯವನ್ನು ರಚಿಸಿದಂತಹವರು ಉರಿಲಿಂಗ ಪೆದ್ದಿ. ಮಂಗಳಲಿಂಗದ ಮಹತ್ವವನ್ನು ಕವಿ ಹೇಗೆ ವಿವರಿಸಿದ್ದಾರೆ ಅಂದರೆ, ಮಂಗಳಲಿಂಗವು ಅತ್ಯಂತ ಮಹತ್ವಪೂರ್ಣವಾಗಿದೆ. ಏಕೆಂದರೆ ಮಂಗಳಲಿಂಗದ ಅಂಗಳದಲ್ಲಿಯೇ ಇಡೀ ಜಗತ್ತು ಅಡಗಿದೆ. ಈ ಮಂಗಳಲಿಂಗದ ಅಂಗಳವು ಪರುಷದ ಗೃಹದಂತೆ ಇಡೀ ಜಗತ್ತಿನ ಕೃಷಿಯನ್ನರಸುವ ದೊರೆಯಂತಿರುವವನು. ಆದ್ದರಿಂದಲೇ ಮಂಗಳ ಲಿಂಗ ಅಂಗಳದವಿರಲು ಅನ್ಯಲಿಂಗಗಳನ್ನು ಭಕ್ತನು ನೆನೆವನೇ ಅಂತ ಹೇಳಿ, ಅಂದರೆ ಅಷ್ಟೊಂದು ಮಹತ್ವಪೂರ್ಣದ್ದಾಗಿದೆ ಅದು ಲಿಂಗ ಅನ್ನುವಂತಹದ್ದು. ಇನ್ನು ಮುಂದಿನದು ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಅಂತ ಹೇಳಿಬಿಟ್ಟು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ ಅಂದರೆ, ಅರ್ಥರೇಖೆ ಇದ್ದು ಆಯುಷ್ಯರೇಖೆ ಇಲ್ಲದಿದ್ದರೆ ಉಪಯೋಗವಿಲ್ಲ. ಹಾಗೆ ಏಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೂ ಕೂಡ ಫಲವಿಲ್ಲ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವ ಉಪಯೋಗವೂ ಇಲ್ಲ. ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆ ಕೂಡ ತಿಳಿಯೋದಿಲ್ಲ ಅಂತ ಹೇಳಿ ಉದಾಹರಣೆ ನೀಡ್ತಾ ಬಸವಣ್ಣ ಶಿವಪಥವನ್ನರಿಯದವನ ಶಿವಶರಣರ ಅನುಭವಗಳನ್ನರಿಯದವನ ಕೈಯಲ್ಲಿ ಲಿಂಗವಿದ್ದರೆ ನಿರರ್ಥಕ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂತಹ ಭಕ್ತಿ ಕೇವಲ ತೋರಿಕೆಯ ಭಕ್ತಿ ಆಗ್ತದೆ ಎಂಬುದು ಬಸವಣ್ಣನ ಒಂದು ಪ್ರತಿಪಾದನೆಯಾಗಿದೆ. ಇನ್ನು ಮಂಗಳಲಿಂಗದ ಮಹತ್ವವನ್ನು ಉರುಲಿಂಗ ಪೆದ್ದಿ ಹೇಗೆ ವಿವರಿಸ್ತಾರೆ ಅಂದರೆ, ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಪರುಷದ ಮಣಿ ಮನೆಯಲ್ಲಿರುವಂತಹವನು ಮನೆ ತಿರುಗಿ ಬೇಡಬೇಕಾಗಿಲ್ಲ. ಹಾಗೆ ನದಿಯೊಳಗೆ ಮುಳುಗಿದ್ದವನಿಗೆ ಬಾಯಾರಿಕೆಯಾಗಲು ಅವನು ಕೆರೆಯ ನೀರನ್ನು ಹುಡ್ಕೊಂಡು ಹೋಗೋದಿಲ್ಲ. ಏಕೆಂದರೆ ಹರಿಯುವ ತಿಳಿ ನೀರಿನಲ್ಲಿಯೇ ಇರುವವನು ನಿಂತಿರುವ ಕೆರೆಯ ನೀರನ್ನೇಕೆ ಬಯಸ್ತಾನೆ. ಅಂತೆಯೇ ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿರುವಂತಹವನು ಅನ್ಯಲಿಂಗಗಳ ಮೊರೆ ಹೋಗಬೇಕಾದ ಪ್ರಮೇಯವೇ ಇಲ್ಲ.
ಮಂಗಳಕರ ಶಿವನನ್ನು ಅನ್ಯ ಭಕ್ತಿಯಿಂದ ನೆನೆವವನಿಗೆ ಸಕಲವನ್ನೂ ಶಿವನೇ ನೀಡುವುದರಿಂದ ಅನ್ಯಲಿಂಗಗಳ ಒಂದು ಅವಶ್ಯಕತೆಯೇ ಬರಬಾರದೆಂದು ಉರಿಲಿಂಗಪದ್ಯವರು ವಿವರಿಸ್ತಾರೆ. ಇನ್ನು ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅನ್ನುವಂಥದ್ದು GS ಶಿವರುದ್ರಪ್ಪನವರ ಮುಂಬೈ ಜಾತಕ ಕವಿತೆಯ ಆರಂಭಿಕ ಭಾಗದಲ್ಲಿ ನಗರದಲ್ಲಿ ಹುಟ್ಟಿ ಬೆಳೆಯುವ ಮಕ್ಕಳ ಬಾಲ್ಯದ ಚಿತ್ರಣವಿದು. ಇಲ್ಲಿ ಹುಟ್ಟುವ ಮಗುವಿಗೆ ಹೇಳಿಕೊಳ್ಳಲು ಒಂದು ಊರು, ಸ್ಥಳದ ಗುರುತಿಲ್ಲ, ಆಸ್ಪತ್ರೆಯಲ್ಲಿ ಎಂಬ ಕೃತಕವಾದ ಉತ್ತರ ಇದೆ. ಮಕ್ಕಳು ಕುಡಿಯುವುದು ಕಾಣದೆಮ್ಮೆಯ ಕೆಚ್ಚಲು, ಕರೆದು ಕಳುಹಿಸಿದಂತಹ ಬಾಟ್ಲಿಯ ಹಾಲು. ಎಮ್ಮೆಯನ್ನಾಗಲಿ ಕರೆಯುವ ಕೈಗಳನ್ನಾಗಲಿ ಕಾಣುವ ಸಂದರ್ಭವಿರದ ಅಪರಿಚಿತತೆ ಎದ್ದು ಕಾಣುತ್ತದೆ. ಉಳಿದಂತೆ ಅವು ಕುಡಿಯುವುದು ಹೊಟ್ಟೆ ನೋವು, ಅಜೀರ್ಣ ಕಾಡಿದಾಗ ಡ್ರೈಪ್ ಸಿರಪ್ ಮತ್ತು ಶಕ್ತಿಗಾಗಿ ಹಾರ್ಲಿಕ್ಸ್ ಕಾಣುವುದು. ರಸ್ತೆಯ ಮೇಲೆ ಚಲಿಸುವಂತಹ ಲಕ್ಷ ಚಕ್ರದ ಉರುಳು, ಜನನಿ ಬಿಡತೆಯ ಅವಸರದಲ್ಲಿ ಸರಿಯುವ ಸಾವಿರ ಕೊರಳನ್ನು ಬಾಲ್ಯದಲ್ಲಿ ಆಡಿ ಬೆಳೆಯಲು, ಸ್ನೇಹಿತರೊಂದಿಗೆ ನಲಿಯಲು ನಗರದಲ್ಲಿ ಸ್ಥಳವೇ ಇಲ್ಲ. ಪ್ರಕೃತಿಯೊಂದಿಗಿನ ಒಡನಾಟವೇ ಇಲ್ಲದೆ ಕೃತಿಕ ಪರಿಸರದಲ್ಲಿ ಬದುಕನ್ನು ಸಾಗಿಸಲು ಅಶಕ್ತವಾದಂತಹ ವಾತಾವರಣದಲ್ಲಿ ಮಕ್ಕಳು ಬಾಲ್ಯವನ್ನು ಕಳೆಯುವಂತಹ ಚಿತ್ರಣವನ್ನು ಕವಿ ಇಲ್ಲಿ ನೀಡ್ತಾರೆ. ಇನ್ನು ಮುಂಬೈ ಜಾತಕ ಕವಿತೆಯಲ್ಲಿ ತಂದೆ ತಾಯಿಗಳು ಗೋಚರಿಸುವ ಬಗೆಯನ್ನು ವಿವರಿಸಿ ಅಂತ ಇದೆ ನೋಡಿ. ಮಹಾನಗರಗಳಲ್ಲಿನ ಮಕ್ಕಳ ಪಾಲಿಗೆ ತಾಯಿ ಅಂದರೆ ಸಾವಿರ ಗಾಲಿಗಳು ದಿನವೂ ಬಿಡುವಿಲ್ಲದೆ ಉರುಳಿ ಹೊರಳುವ ರಸ್ತೆಗಳ ಹಂಚಿನಲ್ಲಿಯೇ ಕೈ ಹಿಡಿದು ಸಾವಧಾನವಾಗಿ ನಡೆಸುವಂತಹವಳು. ಇರುವ ಒಂದಿಂಚು ಮನೆಯ ಕೋಣೆಯಲ್ಲಿಯೇ ಕುಳಿತು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆಯನ್ನು ನೀಡುವಂತಹವಳು. ತಂದೆ ಎಂದರೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ತುತ್ತಿನ ಚೀಲ ತುಂಬಿಸಲು ದುಡಿದು ದಣಿಯುವ, ಒಮ್ಮೊಮ್ಮೆ ತುತ್ತಿನ ಚೀಲ ತುಂಬಿಸಲು ದುಡಿದು ದಣಿಯುವಂತಹ, ಹಾಗೆ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಬೀಳುವಂತಹ ಕುಳಿತು ಕೆಮ್ಮುವ ಪ್ರಾಣಿ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ಅಂತಂದರೆ, ನಗರ ಜೀವನವು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಅತಂತ್ರವಾದಂಥದ್ದು, ಮರುಕ ಹುಟ್ಟಿಸುವಂತಹ ಯಾಂತ್ರಿಕ ಬದುಕಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ, ಕೃತಕ ಹಾಗೂ ಸತ್ವವಿಲ್ಲದ ಆಹಾರ, ಕಲುಷಿತ ವಾತಾವರಣ, ನಿರಾಳವಾಗಿ ಎಲ್ಲಿಯೂ ಓಡಾಡುವಂತಿಲ್ಲ, ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಓಡ್ತಾ ಇರಬೇಕು. ಅವರಿವರ ತಳ್ಳಿಯಾದರೂ ಒಂದು ಜಾಗವನ್ನು ಗೊತ್ತು ಮಾಡಿಕೊಳ್ಬೇಕು. ಇರುವ ಅಂಗೈ ಅಗಲದ ಮನೆಯಲ್ಲಿಯೇ ಇಡೀ ಪ್ರಪಂಚವನ್ನು ಕಾಣಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ ವಾತ್ಸಲ್ಯಗಳನ್ನು ವ್ಯಕ್ತಪಡಿಸಲೂ ಕೂಡ ಸಮಯ ಇಲ್ಲ. ಅದೇ ನಾಲ್ಕು ಗೋಡೆಗಳ ಕಿಷ್ಕಿಂಧೆಯಂತಹ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ. ಜಾಹೀರಾತು, ರೇಡಿಯೋಗಳ ವಿವರಗಳೇ ಜ್ಞಾನದ ರಹದಾರಿಗಳು. ನೀಡುವಂತಹ ಬದುಕೆಂಬ ಚದುರಂಗದ ಆಟದಲ್ಲಿ ಯಾರದೋ ಕೈಗೊಂಬೆಗಳಾಗಿ ದುಡಿಯುವುದು. ಮುಂಜಾನೆ ಏಳುತ್ತಲೇ ಬಟ್ಟೆ ಧರಿಸಲು ಪುರುಸೊತ್ತಿಲ್ಲದೆ ಬಸ್ಸನ್ನೋ ರೈಲನ್ನು ಹಿಡಿದು ಸಂಜೆಯವರೆಗೆ ದುಡಿದು ದಣಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನು ತಿಂದು ಬಿದ್ದುಕೊಳ್ಳುವುದು, ಬಾಡಿಗೆಯ ಮನೆಯ ನೆರಳಿನಲ್ಲಿಯೇ ನರಳುತ್ತಾ ಬದುಕುವುದು. ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಿತಗೊಂಡಿರುವಂತಹದ್ದನ್ನು ನೋಡ್ಬೋದು. ಇಷ್ಟು ನಿಮ್ಮ ಒಂದು 2025 ಮತ್ತು 26ನೇ ಸಾಲಿನಲ್ಲಿ ನೀಲಿ ನಕ್ಷೆಯಲ್ಲಿ ಕೊಟ್ಟಿರುವಂತೆ ನಿಮಗೆ ಇರುವಂತಹ ಕದಡಿದ ಸಲಿಲಂ ತಿಳಿಬಂದದೆ, ವಚನಗಳು, ಹಾಗೆ ಇನ್ನೂ ಹುಟ್ಟದೇ ಇರರೆ ನಾಳೆಯಲು ಮತ್ತು ಮುಂಬೈ ಜಾತಕ ಪದ್ಯಕ್ಕೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತಹ 4 ಅಂಕದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳು ವೆರಿ ಇಂಪಾರ್ಟೆಂಟ್ ಆಗಿರ್ಬೋದು. ಇವುಗಳನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ಈಸಿಯಾಗಿ ಉತ್ತರಿಸ್ಬೋದು. ಹಾಗಿದ್ರೆ ನಿಮಗೆ ಇರುವಂತಹ ಗದ್ಯಗಳು ಅಂತಂದರೆ
ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಮತ್ತು ಧಣಿಗಳ ಬೆಳ್ಳಿ ಲೋಟ, ಈ ಎರಡು ಗದ್ಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ನಿಮಗೆ 4 ಅಂಕದ ಪ್ರಶ್ನೋತ್ತರಗಳಿರುತ್ತೆ. ಅವುಗಳನ್ನು ನೀವು ಸರಿಯಾಗಿ ಗಮನಿಸಿ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹವುಗಳನ್ನು ಮಾತ್ರ ಕೊಟ್ಟಿದ್ದೀನಿ, ಇವುಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ನೋಡಿ. ಬ್ರಿಟಿಷರು ಬರುವಂತಹ ಮೊದಲು ವಾಲ್ಪರೈ ಒಂದು ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ದಟ್ಟವಾದ ಕಾಡುಗಳು ಇದಾಗಿದ್ದು ಕಗ್ಗತ್ತಲ ಕಂಡ ಆಫ್ರಿಕಾವನ್ನು ಕೂಡ ನೆನಪಿಸುವಂತಿತ್ತು. ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ಮತ್ತು ರೇಖಾಂಶ ಬರದಂತೆ ಹರಿವ ಹಳ್ಳಕೊಳ್ಳಗಳು ಅಲ್ಲಿ ಕಂಡುಬರ್ತಾ ಇದ್ದವು. ಇನ್ನು ವಾಲ್ಪರೈಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತ ಇದೆ ನೋಡಿ. ಕಾರ್ವರ್ ಮಾರ್ಷ್ ಎಂಬ ಬ್ರಿಟಿಷಿಗ ವಾಲ್ಪರೈಗೆ ಮೊದಲು ನುಸುಳಿ ಬಂದಾಗ ಆತನಿಗೆ ತನ್ನದು ಹುಚ್ಚು ಸಾಹಸ ಅಂತ ಅನಿಸಿತು. ಛಲಬಿಡದ ಮಾರ್ಷ್ ಆದಿವಾಸಿಗಳ ಒಂದು ಸ್ನೇಹವನ್ನು ಗಳಿಸಿ ಪೂಣಚ್ಚಿ ಎಂಬ ಆದಿವಾಸಿಯನ್ನು ಜೊತೆಗಾರನನ್ನಾಗಿಸ್ಕೊಂಡು ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸಿದ. ಆಗಷ್ಟೇ ಭಾರತ ಪ್ರವೇಶ ಮಾಡಿದಂತಹ ಚಹಾ ಗಿಡಗಳನ್ನು ತಂದು ನೆಟ್ಟ. ಹೊಸ ಜಾಗದಲ್ಲಿ ಚಹಾ ಗಿಡಗಳನ್ನು ಹುಲುಸಾಗಿ ಬೆಳೆಸಿದ. ಅಲ್ಲಿಯೇ ನೆಲೆಯೂರಿದಂತಹ ಮಾರ್ಷ್ ಚಹಾ ಗಿಡಗಳನ್ನು ಬೆಳೆಸ್ತಾ ಭೂಪಟವನ್ನು ವಿಸ್ತರಿಸುತ್ತಾ ಸಮೃದ್ಧಗೊಳಿಸಿದ. ಇವನ ಮೂಲಕ ಚಹಾ ಗಿಡಗಳು ವಾಲ್ಪರೈನಲ್ಲಿ ನೆಲೆಯೂರಿ ಅಲ್ಲಿನ ದುರಂತಕ್ಕೆ ಮುನ್ನುಡಿಯನ್ನು ಬರೆದವು. ಇನ್ನು ಸಿಂಹಬಾಲದ ಕೋತಿಗಳು ಹಾಗೂ ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವುವು ವಿವರಿಸಿ ಅಂತ ಇದೆ. ಅಭಿವೃದ್ಧಿಯ ಹೆಸರಿನಲ್ಲಿ ವಾಲ್ಪರೈನ ಸೊಬಗು ಅರಣ್ಯ ಸಂಪತ್ತು ನಾಶವಾಗುವುದರ ಜೊತೆಗೆ ಅಲ್ಲಿನ ಜೀವ ಸಂಕುಲಕ್ಕೆ ಅಪಾರವಾದ ಹಾನಿ ಉಂಟಾಯಿತು. ಕಾಲಾಂತರದಿಂದ ಈ ಕಾಡಿನಲ್ಲಿ ವಾಸಿಸುತ್ತಾ ಸ್ವಚ್ಛಂದವಾಗಿ ಬದುಕ್ತಾ ಇದ್ದಂತಹ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಅವುಗಳ ವಂಶ ಕ್ಷೀಣಿಸಿತು. ವಂಶನಾಶದ ಅಂಚಿಗೆ ತಲುಪಿ ಕೆಂಪು ಪಟ್ಟಿಯಲ್ಲಿ ಸೇರಿದ್ವು. ವೃಕ್ಷವಾಸಿಗಳಾದ ಇವು ರಸ್ತೆ ದಾಟುವಾಗ ವಾಹನಗಳಾಡಿ ಸಿಲುಕಿ ಅಂಗವಿಕಲಗೊಂಡವು. ಆಹಾರ ಬದುಕಿಸ್ತಾ ಇದ್ದಂತಹ ವೃಕ್ಷಗಳ ಆಸೆ ತಪ್ಪಿ ಅನಾಥವಾದವು. ಸ್ವಚ್ಛ ನೀರಿನಲ್ಲಿ ಬದುಕ್ತಾ ಇದ್ದಂತಹ ಆಡು ಹಕ್ಕಿಗಳು ಅಥವಾ ವಿಷಲಿಂಗ್ ಥ್ರಶ್ಗಳು ನಂತಹ ಹಕ್ಕಿಗಳು ಕೊಳಚೆ ನೀರಿನಲ್ಲಿ ಚರಂಡಿಯಲ್ಲಿ ನೆಲೆಸುವಂತಾಗಿದೆ. ಜಲಮಾಲಿನ್ಯ ಅವುಗಳ ಬದುಕಿಗೆ ಮುಳುವಾಗಿದೆ. ಇನ್ನು ಚಿನ್ನಮ್ಮ ಬೆಳ್ಳಿಯ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿವರಿಸಿ ಅಂತ ಇದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಲೋಟದ ಚಂದವನ್ನು ಚಿನ್ನಮ್ಮ ಮತ್ತೆ ಮತ್ತೆ ನೋಡ್ತಾ ಇದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರಕಿ ಹೊಡೆಯತೊಡಗಿದ್ವು. ಗಿರಕಿ ಹೊಡೆಯೋದು ಅಂದರೆ ಪುನರಾವರ್ತಿಸುವಂತಹದ್ದು, ಕೋಪವನ್ನು ತರಿಸುವಂತಹ ರೀತಿಯಲ್ಲಿ ಇದ್ವು. ತನ್ನ ಬೆವರಿನ ಬೆಲೆಯನ್ನು ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ ಲೋಟ ಬೆಳ್ಳಿಯದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂಸಿನದು ಅಂತ ಆಕೆಗೆ ಅನ್ನಿಸ್ತು. ಇದರಿಂದ ತನ್ನ ಕುಟುಂಬ ಇದುವರೆಗೆ ಉಂಡಂತಹ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ರದಿಂದ ದಿಗಿಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡು ಒಂದರೆ ಕ್ಷಣ ಕೆರಳದಂತಾಯ್ತು ಆಕೆಗೆ. ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸ್ತೋ ಆ ಕ್ಷಣ ತನ್ನ ಕುಟುಂಬದ ಮೇಲಿನ ಅಪವಾದ ನಿವಾರಿಸಿಕೊಳ್ಳುವಂತಹ ಅವಕಾಶ ಬಂದಿರಬಹುದೋ ಏನೋ. ಆ ಲೋಟವನ್ನು ಧಣಿಗಳಿಗೊಪ್ಪಿಸಿದರೆ ಆರೋಪದಿಂದ ಮುಕ್ತವಾಗಬಹುದಾಗಿತ್ತು. ಆದರೆ ತಾನು ಮತ್ತು ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದಂತಹ ನೋವು, ಅವಮಾನ, ಪಟ್ಟಪಾಡು, ಪರಿತಾಪ ಹಾಗೂ ಬಡಿಯಿಲ್ಲ ದುಡಿದ ಬೆವರಿನ ಬೆಲೆಯನ್ನು ಭರಿಸಲು ಧಣಿಗಳಿಂದ ಸಾಧ್ಯವೇ? ಧಣಿಗಳನ್ನು ನೇರವಾಗಿ ಎದುರಿಸಲಾಗದ ಅಸಹಾಯಕತೆ, ಬಡತನ, ಅವಮಾನವೆಲ್ಲವೂ ಆಕೆಯಲ್ಲಿ ಮರುಗಟ್ಟಿತ್ತು. ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದ ಧಕ್ಕೆಗೆ ಪ್ರತಿರೋಧವಾಗಿ, ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ಧಣಿಗಳ ಬೆಳ್ಳಿ ಲೋಟ ಕಿಂಚಿತ್ತಾದರೂ ಅವಮಾನ, ಪಶ್ಚಾತ್ತಾಪವಾಗಬಹುದು ಅಂತ ಹೇಳ್ಬಿಟ್ಟು ಧಣಿಗಳ ಎದುರಿಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಒಳೆಯ ಆಳವಾದ ಮಡುವಿನತ್ತ ತೂರಿ ಎಸೆದೇ ಬಿಟ್ಲು.
ಇನ್ನು ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಇದೆ ನೋಡಿ. ಈ ಹೊಳೆ ಆಡಿದ್ದೇ ಆಟ, ಊಡಿದ್ದೇ ಊಟ. ಮಳೆಗಾಲ ಬಂದರೆ ಸಾಕು ಈ ಬಿಕ್ನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸ್ಬಿಡ್ತದೆ. ಎಷ್ಟಾಗಲ ಸೆರಗು ಹಾಸಿದ್ರೂ ಇನ್ನಷ್ಟು ದೂರ ಹಾಸಬೇಕೆಂದು ಚಟ ಇದಕ್ಕೆ ಅಂತ ಹೇಳಿ ದಣಿಗಳು ಹೊಳೆಯನ್ನು ಮೊದಲಿಸ್ತಾ ಇದ್ರು. ಹೊಳೆಗೂ ಬಾಯಿ ಏನಾದರೂ ಬರ್ತಿದ್ರೆ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲೂ ನಾಲ್ಕೂರಲ್ಲಿರುವ ಯಾವನೇ ಶಾನುಭೋಗಿ ಉಗ್ರಾಣಿಯನ್ನಾದರೂ ಕೂಡ ಕರೆತಂದು ನನ್ನೆದುರು ಸರಪಳಿ ಏಳಿಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎನ್ನುವಂತೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂದು ದಣಿಗೆ ಮನವರಿಕೆ ಮಾಡ್ತಾ ಇತ್ತು. ದಣಿಗಳು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ನದಿಯ ಸೆರಗನ್ನು ಅಲ್ಲಿಗೆ ದೂಡುವಂತೆ ಪಾದೆಕಲ್ಲು, ಮೂರು ಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಪ್ಸಿ ಎತ್ತರಿಸುತ್ತಿದ್ದರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದರೆ ಮುಂದಿನ ವರ್ಷ 5 ಅಡಿ ಎತ್ತರ ಮಾಡ್ತಾಯಿದ್ರು. ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿ ಅಂದರೆ ಶಕ್ತಿಹೀನರಾಗಿದ್ದಂತಹ, ನಿಶಕ್ತರಾದಂತಹ ಒಂದು ಸ್ಥಿತಿಯಲ್ಲಿರುವಂತಹ ನದಿ ದಣಿಯ ಈ ಕೃತ್ಯವನ್ನು ಕಂಡು ಕಾಣದಂತಿದ್ದು, ಗದ್ದೆಯಲ್ಲಿ ಬಿತ್ತುವುದನ್ನು ಮರಳಿದೆನ್ನೆಯ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ನಗ್ತಾ ಆ ಧೈರ್ಯವನ್ನು ಕೆಡವಲು ಹೊಂಚು ಹಾಕ್ತಾ ಇತ್ತು. ಮಳೆಗಾಲ ಕಾಲಿಟ್ಟ ಆಟಿ ತಿಂಗಳು ಅಂದರೆ ಮಳೆಗಾಲ ತಿಂಗಳಲ್ಲಿ 4 ಜಡಿ ಮಳೆ ಹೊಡೆದ್ರೆ ಸಾಕು, ದಣಿಗಳು ಕಟ್ಟಿದ ಧರೆಯನ್ನು ಬುಡದಿಂದಲೇ ಲಯ ಮಾಡಿ ದಣಿಗಳ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸ್ಕೊಳ್ತಾ ಇತ್ತು. ಇನ್ನು ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಇದೆ ನೋಡಿ. ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ತುಂಬಿ ಹರಿತಾ ಇದ್ದಂತಹ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ತಾ ಇದ್ದ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಕಲಾಕ್ಷೇಪದಲ್ಲಿ ಹರಿದಾಸರು ಹೇಳಿರುವಂತಹ ಉಪಕಥೆಗಳನ್ನು ನೆನಪಿಸ್ಕೊಂಡೆ ನಗುತ್ತಾ ಪಾತ್ರೆ ಬೆಳಗ್ತಾ ಇದ್ದ. ಅವನಿಗೆ ಕಾಲಡಿಯ ಮಣ್ಣು ಕುಸಿಬಹುದೆಂಬ ಅಂದಾಜೇ ಇರಲಿಲ್ಲ. ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಒಳಗೆ ಜಾರಿತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳು ಮುಸುರೆ ಪಾತ್ರೆಗಳು ನೀರು ಪಾಲಾದವು. ಬಂದವ ನೇರ ಅಪ್ಪ ಕುದುಪನತ್ತ ಧಾವಿಸ್ತ. ಕುದುಪ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡ್ತಾನೆ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಆದರೆ ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮೇಲೆದ್ರೂ ಕೂಡ ಬೆಳ್ಳಿ ಲೋಟವನ್ನು ಹೊಳೆ ಬಿಟ್ಟು ಕೊಡಲೇ ಇಲ್ಲ. ಇನ್ನು ದೀರ್ಘಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ಅಂಕದ ಪ್ರಶ್ನೋತ್ತರಗಳು ಅಂತಂದರೆ, ನಿರೂಪಕರ ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ ಅಂತ ಇದೆ ನೋಡಿ. ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಆಗಿರಲಿಲ್ಲ. ಕೆರೆ ಕೆಲಸಕ್ಕಂತ ಹೇಳಿ ಬಂದಿದ್ದಂತಹ ಮಣ್ಣು ಒಡ್ರು ಅಗೆಯುವಾಗ ಅಡ್ಡಾಗುವಂತಹ ಬೇರುಗಳನ್ನು ಕಡೆಯಲೆಂದು ಆ ಕೊಡಲಿ ತೆಗೆದುಕೊಂಡು ಎರ್ರ ಬಿರ್ರಿ ಜಬ್ಬಿ ಅದರ ಹಿಂಭಾಗ ಮುಂಭಾಗ ಗೊತ್ತಾಗ್ತಂತೆ ಹಾಳು ಮಾಡಿಬಿಟ್ಟಿದ್ರು. ಈಗ ಅದನ್ನು ಸುತ್ತಿಗೆ ಅಂತ ಕರೆದ್ರೂ ಕೂಡ ತಪ್ಪೇನಾಗಿರಲಿಲ್ಲ. ದುರ್ಗಪ್ಪ ಅದರಲ್ಲಿ ಹೇಗೆ ಮರ ಕಡಿತಾನೋ ತಿಳಿಲಿಲ್ಲ. ಆದರೆ ಅವನೇ ಅಟ್ಟ ಹತ್ತಿ ಹುಡುಕಿ ತೆಗೆದುಕೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ದೂಷಿಸುವಂತಿರಲಿಲ್ಲ. ಅಕಸ್ಮಾತ್ ಅವನು ಅದನ್ನು ಕದ್ರೂ ದುಃಖವಾಗ್ತಿರಲಿಲ್ಲ. ಹಾಗಾಗಿ ನಿರೂಪಕರು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲೇ ಇಲ್ಲ. ಇನ್ನು ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ, ನಿಮಗೆ ಸಂದರ್ಭಕ್ಕೆ ಕೊಡುವಂಥವು 2 ಕೊಟ್ಟಿರ್ತಾರೆ, 2ರಲ್ಲಿ 1ಕ್ಕೆ ಮಾತ್ರ ಉತ್ತರಿಸ್ಬೇಕಾಗತ್ತೆ. ಅಂದರೆ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಬೆಳಿಗ್ಗೆ
ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಆಫ್ಲೈನ್ಗಳು ಡೆಡ್ ಆಗಿವೆ ಅಂತ ಹೇಳ್ಬಿಟ್ಟು ಮೇಂಟೆನೆನ್ಸ್ನವರು ಹೇಳಿ ಕಳಿಸ್ತಾರೆ. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದಂತಹ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ್ಯಾವ ಲೈನು ಡೆಡ್ ಆಗಿದೆ ತಿಳಿಯಲು ಅವನು ಕಂಬ ಹತ್ತಿದ. 30-40 ತಂತಿಗಳು ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರ್ನಲ್ಲಿ ಎಂಥದ್ದನ್ನೋ ಇಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಅಲ್ಲೇ ಆತ ಸತ್ತು ಹೋದ. ನಿದ್ರೆ ಮಬ್ಬರಿನಲ್ಲಿದ್ದಂತಹ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಇದೆ ನೋಡಿ. ಸಾಮಿಲಿನಲ್ಲ ಒಳಗೆ ಲೋಡ್ ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲ್ನ ಚಹಾ ಕುಡಿದು ಬರಲು ಹೋಗ್ತಿದ್ದ. ಡ್ರೈವರ್ ಒಬ್ಬನೇ ಮಂಪರಿನಲ್ಲಿ ತೂಕಡಿಸ್ತಾ ಸ್ಟಿಯರಿಂಗ್ ಮೇಲೆ ತಲೆ ವಾಲಿಸ್ಕೊಂಡು ಅರೆನದ್ದೆಯಲ್ಲಿದ್ದ. ಶರಾಬಿನ ನಿಶಾದಲ್ಲಿದ್ದ ವೇಲಾಯುನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದನ್ನು ಬಿಚ್ಚಬೇಕು ಅಂತ ಮರ್ತೇ ಹೋಯಿತು. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿಯ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳ್ದ. ಲಾರಿಗೆ ನಾಟಗಳನ್ನು ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿಯೇ ಒಂದು ಕಡೆ ವಾಲಿ ದೊಪ್ಪನೆ ಉರುಳಿ ಬಿತ್ತು. ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಾಡಬಾರದ ಲಾರಿಯ ದೊಪ್ಪನೆ ಡ್ರೈವರ್ನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಿಮಕ್ಕೆನ್ನದೆ ಅವನು ಪರಂಧಾಮಕ್ಕೆ ಹೋದ. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು ಅಂತ ಇದೆ ನೋಡಿ. ಅದು ಹೆಣ್ಣಾನೆ, ಸದರ ಕೊಟ್ಟರೆ ಏನು ಬೇಕಾದರೂ ಮಾಡ್ತದೆ ಎಂಬುದು ಅವಳ ಮರ್ಮ. ಅದು ಹೆಣ್ಣಾನೆ ಆದ್ರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲು ರಾತ್ರಿ ಎನ್ನದೇ ವೇಲಾಯುಧ ಕೆಲಸಕ್ಕೆ ಹೋಗಬೇಕಾಗಿದ್ದರಿಂದಲೂ ಅವಳಿಗೆ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಇತ್ತು. ತಾನು ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದಂತಹ ಈ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ತಾ ಇತ್ತು. ಕಾರೋ ಲಾರಿಯೋ ಯಾವುದನ್ನೇ ಆಗಲಿ ಗಂಡಸರು ಹಚ್ಚಿಕೊಂಡ್ರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತದೆ. ಅಂಥದ್ರಲ್ಲಿ ಆನೆಯಂಥ ಒಂದು ಜೀವ, ಅದು ಹೆಣ್ಣಾನೆ ವೇಲಾಯುಧನನ್ನು ಹಚ್ಚಿಕೊಂಡಿದ್ದರಿಂದ ಅವನ ಹೆಂಡತಿಗೆ ಮಾತ್ಸರ್ಯ ಮೂಡಿತು. ಇನ್ನು ಆನೆ ರೆಹಮಾನ್ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸಿ ಅಂತ ಇದೆ ನೋಡಿ. ನಿರೂಪಕರು ಒಮ್ಮೆ ಸ್ಕೂಟರ್ನಲ್ಲಿ ಹೋಗುವಾಗ ರೆಹಮಾನಿನ ಅಂಗಡಿ ಮುಂದೆ ಗಲಾಟೆ ಆಗ್ತಿರುವುದನ್ನು ನೋಡಿ ಸ್ಕೂಟರ್ ನಿಲ್ಲಿಸಿ ಹೋಗಿ ನೋಡ್ತಾರೆ. ರೆಹಮಾನನು ಕೃಷ್ಣೇಗೌಡರ ಆನೆಯು ತನ್ನ ಡಬ್ಬದಂಗಡಿಯನ್ನು ದೂಡಿ ಬೀಳಿಸಿದೆ ಅಂತ ಹೇಳಿ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬಾಳೆಹಣ್ಣು ಮತ್ತಿತರ ವಸ್ತುಗಳನ್ನು ತೋರಿಸ್ತಾ ಇದಕ್ಕೆಲ್ಲ ವೇಲಾಯುಧನೇ ಅವಜ್ಞೆಯೇ ಕಾರಣ ಅಂತ ಹೇಳಿ ತನಗಾದ ನಷ್ಟವನ್ನು ಕೃಷ್ಣೇಗೌಡನೇ ತುಂಬಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇದ್ದ. ವೇಲಾಯುಧ ಬಾಳೆಹಣ್ಣು ಕೊಟ್ಟು ಅಭ್ಯಾಸ ಮಾಡಿಸಿದ್ರೆ ರೆಹಮಾನನ್ನೇ ಬೈದಿದನಾದರೂ ಆನೆ ಬಾಳೆಹಣ್ಣಿಗಾಗಿ ಅಂಗಡಿಯನ್ನು ಬೀಳಿಸಿದ್ದರೆ ಅಲ್ಲಿ ಬಿದ್ದಿರುವ ಬಾಳೆಹಣ್ಣನ್ನೇ ಏಕೆ ತಿಂದಿಲ್ಲ ಅಂತ ಹೇಳಿ ತನ್ನ ವಾದವನ್ನು ಮಂಡಿಸ್ತಾ ಇದ್ದ. ಅಷ್ಟರಲ್ಲಿ ರೆಹಮಾನ್ ಜುಬೇದಾಳನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳಲು ಆಕೆ ಅವನ ನಿರೀಕ್ಷೆಗೆ ವಿರುದ್ಧವಾಗಿ ರೆಹಮಾನ್ ಆನೆಗೆ ಕೆಟ್ಟ ಮಾತು ಬೈದಿದ್ದರಿಂದ ಅದು ಅಂಗಡಿಯನ್ನು ದೂಡಿ ಬೀಳಿಸ್ತು ಅಂತ ಹೇಳ್ತಾಳೆ. ಜನರು ಆನೆ ಮರ್ಮಕ್ಕೆ ತಾಗುವ ಹಾಗೆ ಬೈದ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ, ಆದರೆ ಅಂತ ಹೇಳ್ಬಿಟ್ಟು ನಿರೂಪಕರು ಆನೆಯ ಒಂದು ಮರ್ಮಕ್ಕೆ ತಾಗುವ ಬೈಗಳು ಅದ್ಯಾವುದಿರಬಹುದು ಅಂತ ಹೇಳ್ಬಿಟ್ಟು ಕುತೂಹಲ ಮೂಡುತ್ತೆ. ಆನೆ ಮಾತ್ರ ತನಗೇನೂ ಗೊತ್ತಿಲ್ಲವೆಂಬಂತೆ ಬಾಲಕಿವಿ ಆಡಿಸ್ತಾ ನಿಂತ್ಕೊಂಡಿತ್ತು. ಇನ್ನು ನಾಗರಾಜನ ನಿಗೂಢ ಕಣ್ಮರೆ ಬಗ್ಗೆ ಜನರ ಊಹಾಪೋಹದ ಅಭಿಪ್ರಾಯಗಳೇನು ಸಂಗ್ರಹಿಸಿ ಅಂತ ಇದೆ. ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡನಂತ ಹೇಳ್ಬಿಟ್ಟು ಹೇಳ್ತಾರೆ. ಜನರ 108 ಥರದ ಬೇಜವಾಬ್ದಾರಿ ಊಹಾಪೋಹಗಳನ್ನು ಕಲೆ ಹಾಕಿದರು. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮ ಕಾಡಿನಲ್ಲೆಲ್ಲ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಅಂತ ಶಂಕಿಸಿದರು. ಪೊಲೀಸರು ಕಾಡೆಲ್ಲ ಹುಡುಕಿ ಕೋವಿ ಸಿಕ್ಕಿದೆ, ಹೆಣ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮಹಜರನ್ನು ಬರ್ಕೊಂಡ್ರು. ಆದರೆ ಕೋವಿ ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದರಿಂದ ಜನಗಳ ಊಹಾಪೋಹ ದಿಕ್ಕನ್ನೇ ಬದಲಿಸ್ತು.
ನಾಗರಾಜ ಇದ್ದಕ್ಕಿದ್ದಂತೆ ಮನ ಪರಿವರ್ತನೆಯಾಗಿ ಕೋವಿಯನ್ನು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿ ತಲೆ ಬೋಳಿಸ್ಕೊಂಡು ತಿರುಗ್ತಿರುವುದನ್ನು ಕಣ್ಣಾರೆ ನೋಡಿದೆವು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಮತ್ತು ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರನ ಕಾರಿನಲ್ಲಿ ಹಿಂದು ಮುಂದು ನೋಡದೆ ಕುಳಿತು ಆನೆಯನ್ನು ಕಾರಿನಲ್ಲಿ ಬೆನ್ನಟ್ಟಲು ಹೇಳಿದನೆಂದು ಗಂಗಾಧರನ ಗ್ಯಾಂಗೇ ಕೂನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಗಾರ್ಡ್ ರಾಮಪ್ಪ ಇನ್ನೊಂದು ವಿಷಯ ತಿಳಿಸ್ತಾನೆ. ನಾಗರಾಜ ಗಂಗಾಧರನ ಗ್ಯಾಂಗ್ ಕಾರು ನಿಲ್ಲಿಸಿ ಒಳಗೇನಿದೆ ಅಂತ ಇಣುಕಿ ನೋಡಲಾಗಿ ಕಾರಿನ ಗಾಜು ಏರಿಸಿ ನಾಗರಾಜನ ಕುತ್ತಿಗೆ ಸಿಕ್ಕಿಸಿ ಅವನು ವಿಲ ವಿಲ ಒದ್ದಾಡುತ್ತಿದ್ದಂತೆ ನಾಗರಾಜನ ಸಮೇತ ಕಾರು ಚಾರ್ಮುಡಿ ಕಡೆಗೆ ದೌಡಾಯಿಸ್ತು ಅಂತ ಹೇಳ್ತಾರೆ. ಮಕ್ಕಿ ಗದ್ದೆ ಬಳಿ ನೈಟ್ ಬಸ್ಸಿಗೆ ಕಾಯ್ತಾ ಇದ್ದವರು ನೋಡಿದರು ಅಂತ ಹೇಳಿಬಿಟ್ಟು ಹೇಳಿದರು. ನೋಡಿ, ಇಷ್ಟು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆನ್ಸರ್ಸು. ಸೊ ಇವುಗಳನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಆನ್ಸರ್ಸ್ನ ಮಾಡ್ಬೋದು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.